ರೂತನ ಪುಸ್ತಕ ರೂತಲು 2ನೇ ಅಧ್ಯಾಯ 12ನೇ ವಾಕ್ಯ ನಮಗೆ ತುಂಬ ಪರಿಚಯ ಇರುವಂಥ ಒಂದು ವಾಕ್ಯವೇ. ಅನೇಕ ಸಾರಿ ನಾವು ಅರಿಕೆ ಮಾಡುವವರಾಗಿರುತ್ತೇವೆ, ಅನೇಕ ಸಾರಿ ನಾವು ಕೇಳಿದ್ದೇವೆ. ಆದರೂ ಕೂಡ ಈ ವರ್ಷ ದೇವರು ಈ ಒಂದು ವಾಕ್ಯವನ್ನೇ ನನಗೆ ಪ್ರೇರೇಪಿಸಿ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ದೇವರು ನನಗೆ ಕೊಟ್ಟಿದ್ದಾನೆ. ಅದರಿಂದ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ರೂತಲು 2ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಯ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಈ ವರ್ಷ 2024ನೇ ವರ್ಷದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಈ ವಾಗ್ದಾನ, ಉತ್ತಮವಾದ ಪ್ರತಿಫಲವನ್ನು ನಾನು ನಿಮಗೆ ಕೊಡುವನಾಗಿರುತ್ತೇನೆ ಎಂಬುದಾಗಿ. ಅಥವಾ ನಿಮಗೆ ಅದು ನಿಮ್ಮ ಮನಸ್ಸಿಗೆ ಅದು ತೃಪ್ತಿ ಆಗುವಂಥ ರೀತಿಯಲ್ಲಿ, ತಮಿಳಲ್ಲಿ ಹೇಗಿದೆ ಅಂದರೆ ನೆರವಾನ ಆಶೀರ್ವಾದ, ಅದೇ ತುಂಬಿ ತುಳುಕುವಂಥ ಆಶೀರ್ವಾದ, ಉತ್ತಮವಾದ ಆಶೀರ್ವಾದ. ನೆರವಾನ ಆಶೀರ್ವಾದ ಅಂದರೆ ನಿಮ್ಮ ಮನಸ್ಸಿಗೆ ಅದು ತೃಪ್ತಿ ತರುವಂಥ ರೀತಿಯಲ್ಲಿ, ಇಷ್ಟೇನಾ ಅಷ್ಟೇನಾ ಇದೇನಾ ಎಂಬುದಾಗಿ ಅಂದುಕೊಳ್ಳದ ರೀತಿಯಲ್ಲಿ ಆ ಒಂದು 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 ಉತ್ತಮವಾದದ್ದು, ಶ್ರೇಷ್ಠವಾದದ್ದು ದೇವರು ಅದನ್ನು ನಿಮಗೆ ಏನು ಮಾಡುತ್ತಾ ಇದ್ದಾನೆ. ಅಲ್ಲಿಗೆ ಇಂಗ್ಲೀಷ್ನಲ್ಲಿ ರಿವಾರ್ಡ್ ಎಂಬುದಾಗಿ ಕೊಡಲ್ಪಟ್ಟಿದೆ ಅಲ್ವಾ. ರಿವಾರ್ಡ್ ಅನ್ನುವಂಥದ್ದು ಬಹುಮಾನ ಅಥವಾ ಪ್ರತಿಫಲ ಅಥವಾ ಇನಾಮು ಎಂಬುದಾಗಿ ಇರುತ್ತೆ. ಇನಾಮಾಗಿ ಕೊಡುವಂಥದ್ದು ಅಥವಾ ಪ್ರತಿಫಲವಾಗಿ ಕೊಡುವಂಥದ್ದು ಅಥವಾ ನಿಮಗೆ ಬಹುಮಾನವಾಗಿ ದೇವರು ಕೊಡುವಂಥದ್ದು ಅಲ್ವಾ. ದೇವರು ಈ ವರ್ಷ ಯಾವುದೋ ಒಂದು ರೀತಿಯಲ್ಲಿ ಪ್ರತಿಫಲವನ್ನಾಗಿ ಕೊಡಲಿ ಅಥವಾ ಬಹುಮಾನವಾಗಿ ಕೊಡಲಿ ಅಥವಾ ಇನಾಮಾಗಿ ಕೊಡಲಿ, ಯಾವ ರೀತಿಯಲ್ಲಿ ಕೊಟ್ಟರೂ ಕೂಡ ನಿಮಗೆ ಉತ್ತಮವಾದದನ್ನು ಆತನು ಕೊಡುವನಾಗಿದ್ದಾನೆ. ಪಕ್ಕದಲ್ಲಿರೋರಿಗೆ ಹೇಳೋರು, ಉತ್ತಮವಾದದನ್ನೇ ದೇವರು ನಿನಗೆ ಅನುಗ್ರಹಿಸಿದ್ದಾನೆ, ಒಳ್ಳೆ ಬಹುಮಾನವನ್ನು ನಿನಗೆ ಕೊಡುವನಾಗಿರುತ್ತಾನೆ. ದೇವರು ನಿನಗೆ ಉತ್ತಮವಾದದನ್ನು ಕೊಟ್ಟು ನಿನ್ನನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಶಾಯ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಶಾಯ 3:10 ಓದೋಣ. 3ನೇ ಅಧ್ಯಾಯ 10ನೇ ವಾಕ್ಯ. ಅನೇಕ ಸಾರಿ ಅದನ್ನು ಕೂಡ ನಾನು ಹೇಳಿದ್ದೇನೆ. ಶಿಷ್ಟರಿಗೆ ಶುಭವೇ ಎಂದು ಹೇಳಿರಿ, ಅವರು ತಮ್ಮ ಸುಕೃತ ಫಲವನ್ನು ಅನುಭವಿಸುವರಷ್ಟೇ. ಹಲ್ಲೆಲೂಯಾ. ಯಾರು? ನೀತಿವಂತನು, ಶಿಷ್ಟನು, ಅವನಿಗೆ ಶುಭವೇ ಎಂಬುದಾಗಿ ಹೇಳಿರಿ, ಅವನು ತನ್ನ ಸುಕೃತ ಫಲವನ್ನು ಅನುಭವಿಸುವನು. ಹಲ್ಲೆಲೂಯಾ. ದೇವರು ಕೊಡುವಂಥ ಫಲವನ್ನು ನೀವು ಅನುಭವಿಸುವಂತೆ ಮಾಡುವನಾಗಿದೆ. ದೇವರ ಮಕ್ಕಳಾದ ನೀವು, ನೀತಿವಂತರಾದ ನೀವು, ಶಿಷ್ಟರಾದ ನೀವು, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಆತನ ಮಕ್ಕಳಾಗಿ, ಆತನ ಮಗಳಾಗಿ, ಅಪ್ಪ ತಂದೆ ಎಂಬುದಾಗಿ ಕರೆದು ಆತನನ್ನು ಆರಾಧಿಸುವಂಥ ನೀವು ಏನು ಮಾಡ್ತಾ ಇದ್ದೀರಿ? ಆ ದೇವರು ಕೊಡುವಂಥ ಫಲವನ್ನು ಅನುಭವಿಸುವಂತೆ ಆತನು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಪಕ್ಕದಲ್ಲಿರೋರಿಗೆ ಹೇಳಿ, ನೀನು ಅದನ್ನು ಅನುಭವಿಸುವಂತೆ ಮಾಡುವನಾಗಿದೆ. ದೇವರು ಕೊಡುವ ಆಶೀರ್ವಾದವನ್ನು ನೀನು ಅನುಭವಿಸುವೆ, ಅದರಲ್ಲಿ ಯಾವ ವ್ಯಸನವೂ ಇರುವುದಿಲ್ಲ. ಹಲ್ಲೆಲೂಯಾ. ಹಾಗೆ ಈ ವರ್ಷ ದೇವರು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಯೆರೆಮೀಯ 31:16 ಓದಿಕೊಳ್ಳೋಣ. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಧ್ವನಿಯು ಗೋಳಾಗದಿರಲಿ, ನಿನ್ನ ಕಣ್ಣು ನೀರು ಸುರಿಸದಿರಲಿ, ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಇದು ಯೆಹೋವನ ನುಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಈ ವರ್ಷ ಹೇಳುತ್ತಾ ಇದ್ದಾನೆ, ನಿನ್ನ ಧ್ವನಿಯು ಗೋಳಾಗದಿರಲಿ. ಗೋಳಾಡಬೇಡ್ರಿ ಅಲ್ವಾ, ಗೋಳಾಗದಿರಲಿ. ದೇವರು ಹಾಗೆ ಮಾಡುವನಾಗಿದೆ. ನಿಮ್ಮ ಕಣ್ಣೀರನ್ನು ಸುರಿಸದಿರಲಿ. ನಿನ್ನ ಕಣ್ಣು ಏನಾಗಿರ್ಬೇಕು? ಕಣ್ಣು ನೀರು ಸುರಿಸದಿರಲಿ. ನಿನ್ನ ಪ್ರಯಾಸವು, ಹೇಳಿರಿ, ನನ್ನ ಪ್ರಯಾಸವು ಸಾರ್ಥಕವಾಗುವುದು.
ಸಾರ್ಥಕವಾಗುವುದು. ಯಾರು ಮಾಡ್ತಾನೆ? ಇದು ಯಾರು ಹೇಳ್ತಾ ಇದ್ದಾನೆ? ಇದು ಯೆಹೋವನ ನೋಡಿ. ಹಲ್ಲೆಲೂಯಾ. ನನ್ನ ಪ್ರಯಾಸವು ಸಾರ್ಥಕವಾಗುವುದು. ನಾನು ಗೋಳಾಡಿದ ದನಗಳಿಗೆ, ನಾನು ಸುರಿಸಿದ ಕಣ್ಣೀರಿಗೆ ದೇವರು ಏನು ಮಾಡ್ತಾ ಇದ್ದಾನೆ? ಈ ವರ್ಷ ಆಶೀರ್ವಾದವನ್ನು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಪಟ್ಟ ಪ್ರಯಾಸ, ನಾನು ಪಟ್ಟ ಪ್ರಯತ್ನ ಎಲ್ಲದರಲ್ಲಿ ದೇವರು ನನಗೇನು ಮಾಡ್ತಾ ಇದ್ದಾನೆ? ಒಳ್ಳೆ ಫಲವನ್ನು ಕೊಡುವನಾಗಿರ್ತಾನೆ. ಸಾರ್ಥಕವಾಗಿ ಮಾಡುವ ದೇವರಾಗಿದ್ದಾನೆ. ಅದನ್ನು ನಾನು ಅನುಭವಿಸೋನಾಗಿರುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾನೆ. ಹಲ್ಲೆಲೂಯಾ. ಅದೇ 32:16 ಓದನ. ಯೆರೆಮೀಯ 32:19. ನೀನು ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನು, ನೀನು ಪ್ರತಿಯೊಬ್ಬನಿಗೂ ಅವರವನ ಕರ್ಮಕ್ಕೂ ನಡತೆಗೂ ತಕ್ಕ ಫಲವನ್ನು ಕೊಡಬೇಕಂತೂ ಕಣ್ಣಾರೆ ನೋಡುತ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ವರ್ಷ ದೇವರು ನಿಮ್ಮ ನಡತೆಗೆ, ನಿಮ್ಮ ಪ್ರಯಾಸಕ್ಕೆ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನ ಕೊಡುವನಾಗಿರುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯನೂ ಕೂಡ ಓದೋಣ, ತುಂಬ ಚೆನ್ನಾಗಿರುತ್ತೆ. 2 ಪೂರ್ವಕಾಲವೃತ್ತಾಂತ 15ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದೋಣ. 2 ಪೂರ್ವಕಾಲವೃತ್ತಾಂತ 15ನೇ ಅಧ್ಯಾಯ 7ನೇ ವಾಕ್ಯವನ್ನು ನಾವು ಓದೋಣ. ನೀವಾದರೂ ಸ್ಥಿರಚಿತ್ತರಾಗಿರಿ, ನಿಮ್ಮ ಕೈಗಳು ಜೋಳು ಬೀಳದಿರಲಿ. ನೋಡ್ರಿ, ನೀನಾದರೂ ಸ್ಥಿರಚಿತ್ತನಾಗಿರು, ನಿಮ್ಮ ಕೈಗಳು ಜೋಳು ಬೀಳದಿರಲಿ. ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು. ಫಲ ತಪ್ಪದು. ಹಲ್ಲೆಲೂಯಾ. ಹೇಳಿರಿ, ನನ್ನ ಪ್ರಯತ್ನಕ್ಕೆ ಫಲ ತಪ್ಪದು. ಹಲ್ಲೆಲೂಯಾ. ಪಕ್ಕದಲ್ಲಿರೋರಿಗೆ ಹೇಳುದು, ನಿನ್ನ ಪ್ರಯತ್ನಕ್ಕೆ ಖಂಡಿತವಾಗಿ ದೇವರು ಫಲ ಕೊಡುವನಾಗಿರ್ತಾನೆ. ಹಲ್ಲೆಲೂಯಾ. ಅದು ಉತ್ತಮವಾಗಿ ದೇವರು ಕೊಡುವನಾಗಿರ್ತಾನೆ. ಉತ್ತಮವಾದದನ್ನೇ ದೇವರು ನಿಮಗೆ ಅನುಗ್ರಹಿಸುವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಎಷ್ಟು ಚೆನ್ನಾಗಿ ಆಶೀರ್ವದಿಸುವನಾಗಿದ್ದಾನೆ ಅಲ್ವಾ? ನಮ್ಮ ದೇವರು ಅಷ್ಟು ಇಷ್ಟ ಅಲ್ಲ ಅಲ್ವಾ? ನಾವು ಅಂದುಕೊಳ್ಳೋದಕ್ಕಿಂತಲೂ ಅಲ್ವಾ ಹೆಚ್ಚಾಗಿ ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಆತನ ಇಷ್ಟಪಡುವನಾಗಿರುತ್ತಾನೆ. ಸರಿ, ದೇವರಿಗೆ ಸ್ತೋತ್ರ. ಈ ಆಶೀರ್ವಾದಗಳನ್ನೆಲ್ಲ ನಾವು ಹೊಂದಿಕೊಳ್ಳಬೇಕಾದ್ರೆ ಏನು ಮಾಡಬೇಕು? ಅದರಲ್ಲಿ ಬರೆಯಲ್ಪಟ್ಟಿದೆ, ನೀನು ಮಾಡಿದ ರೂತಳನ್ನು ಕುರಿತಾಗಿ ಬರೆಯಲ್ಪಟ್ಟಿರೋ ನೀನು ಮಾಡಿದ ಉಪಕಾರಕ್ಕೆ ಪ್ರತಿ ಉಪಕಾರವನ್ನು ದೇವರು ಮಾಡೋಣ. ಅವಳು ಏನು ಮಾಡಿದಳು? ಅವಳ ಕೃತ್ಯಗಳು ಏನಿತ್ತು ಅಲ್ವಾ? ಅವಳು ಏನು ಮಾಡಿದಳು ಎಂಬುದಾಗಿ ನೋಡುವಂಥ ಸಮಯದಲ್ಲಿ ಯಾಕೆ ದೇವರು ಆ ರೀತಿಯಲ್ಲಿ ಆಶೀರ್ವಾದವನ್ನು ಆಕೆಗೆ ಕೊಟ್ಟನು ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ಆಕೆ, ನೀವು 1ನೇ ಅಧ್ಯಾಯಕ್ಕೆ ಬರುವಾಗ ನೀವು 16, 17, 18 ವಾಕ್ಯಗಳನ್ನು ನಾವು ಓದೋಣ. ಒಂದು ವೇಳೆ ಆಕೆಯು ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು. ಅಲ್ಲೇ ನನಗೆ ಸಮಾಧಿ ಆಗಬೇಕು, ಮರಣದಿಂದಲ್ಲದೆ. ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದನ್ನು ಮಾಡಲಿ. ಒಂದು ಸ್ಥಿರವಾದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ಹೇಗೆ? ತನ್ನ ಅತ್ತೆಯಾದ ನವೋಮಿಯನ್ನ ಹಿಂಬಾಲಿಸಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಳ್ಳುತ್ತಾ ಇದ್ದಾರೆ. ರೂತಳ ಚರಿತ್ರೆ ನಮ್ಮ ಎಲ್ಲರಿಗೂ ಗೊತ್ತಿರುವಂಥದ್ದಾಗಿದೆ ಅಲ್ವಾ? ನಮ್ಮೆಲ್ಲರಿಗೂ ಗೊತ್ತು. ನವೋಮಿ ತನ್ನ ಗಂಡನೊಂದಿಗೆ ಬೆತ್ಲೆಹೇಮನ ಬಿಟ್ಟು ಮೋವಾಬ್ ದೇಶಕ್ಕೆ ಹೋಗ್ತಾನೆ. ಅಲ್ಲಿ ಹೋದ ನಂತರ ಸ್ವಲ್ಪ ಕಾಲ ಚೆನ್ನಾಗಿರುತ್ತದೆ. ಇಲ್ಲಿ ಬರಗಾಲ ಬಂದಿದೆ ಎಂಬುದಾಗಿ ಹೇಳಿ ಮೋವಾಬ್ ದೇಶಕ್ಕೆ ಹೋಗ್ತಾನೆ. ಅಲ್ಲಿ ಚೆನ್ನಾಗಿರುತ್ತವೆ ಎಂಬುದಾಗಿ ಸ್ವಲ್ಪ ಕಾಲ ಚೆನ್ನಾಗಿರುತ್ತಾಳೆ. ಅನಂತರ ಇಬ್ಬರು ಮಕ್ಕಳಿಗೆ ಮದುವೆ ಮಾಡಿಕೊಡುತ್ತಾಳೆ, ಎಲ್ಲ ಮಾಡುತ್ತಾಳೆ. ಸ್ವಲ್ಪ ಕಾಲ ಅನಂತರ ಗಂಡ ತೀರೋಗ್ತಾನೆ, ಇಬ್ಬರು ಮಕ್ಕಳು ಸಾಯ್ತಾರೆ. ಈಗ ಬೆತ್ಲೆಹೇಮನಲ್ಲಿ ಆಹಾರ ಸಿಗ್ತದೆ ಎಂಬುದಾಗಿ ಹೇಳಿ ಆಕೆ ಬೆತ್ಲೆಹೇಮನಿಗೆ ಹೊರಟು ಬರುವಾಗ ಅವಳ ಇಬ್ಬರು ಸೊಸೆಯರು ಕೂಡ ನಾವು ಬರ್ತೀವಿ ಎಂಬುದಾಗಿ ಹೇಳುತ್ತಾರೆ.
ನವೊಮ್ಮೆ ಬೇಡ ಎಂಬುದಾಗಿ ಹೇಳುತ್ತಾನೆ. ಒಬ್ಬಳು ಏನು ಮಾಡ್ತಾಳೆ, ನವೊಮ್ಮೆನ ಮುತ್ತಿಟ್ಟು ತನ್ನ ದೇಶಕ್ಕೆ ಹೋಗ್ತಾನೆ. ಇನ್ನೊಬ್ಬಳು ರೂತಲು ಆಕೆ ಏನು ಮಾಡ್ತಾ ಇದ್ದಾಳೆ, ನವೊಮ್ಮೆನ ಹಿಂಬಾಲಿಸಲಿಗೆ ತೀರ್ಮಾನ ಮಾಡುತ್ತಾ ಇದ್ದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಗೆ ಅವಳು ತನ್ನ ಸ್ವಂತ ಜನ, ತನ್ನ ಬಂಧು ಬಳಗವರು, ತನ್ನ ತಂದೆ ತಾಯಿಗಳು, ತನ್ನ ಸ್ವಂತ ಊರು, ತನ್ನ ಸ್ವಂತ ಪಟ್ಟಣವನ್ನು ಬಿಟ್ಟು, ಎಲ್ಲವನ್ನ ಬಿಟ್ಟು, ತನ್ನ ಆರಾಧಿಸಿದಂಥ ದೇವರುಗಳನ್ನು ಬಿಟ್ಟು ಆಕೆ ಏನು ಮಾಡುತ್ತಾ ಇದ್ದಾಳೆ, ನವೊಮ್ಮೆಯನ್ನು ಹಿಂಬಾಲಿಸಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಳ್ಳುತ್ತಾ ಇದ್ದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕೃತ್ಯವನ್ನ ನೋಡಿ ದೇವರು ಅವನನ್ನು ಆಶೀರ್ವದಿಸುವುದನ್ನು ನೋಡುತ್ತಾ ಇದ್ದೇವೆ. ಈಗ ರೂತಲು ಮೋವಾಬ್ ದೇಶದಿಂದ, ಶಪಿಸಲ್ಪಟ್ಟಂತ ಒಂದು ದೇಶದಿಂದ ಆಶೀರ್ವಾದ ರೊಟ್ಟಿಯ ಮನೆ ಎನ್ನುವಂಥ ಬೆತ್ಲೆಹೇಮಕ್ಕೆ ಆಕೆ ಬರುತ್ತಾ ಇದ್ದಾಳೆ. ಹಲ್ಲೆಲೂಯಾ. ಬರುವಾಗ ತನ್ನನ್ನು ಬರೆದು ಮಾಡಿಕೊಂಡವಲಾಯಿ, ಏನು ಇಲ್ಲದವಲಾಯಿ, ತನ್ನ ಸ್ವಂತ ಬಂಧ ಅಲ್ವಾ ಯಾರು ಇಲ್ಲದವಲಾಯಿ, ತಾನು ಆರಾಧಿಸಿದಂಥ ದೇವರುಗಳನ್ನು ಕೂಡ ಬಿಟ್ಟು ಇನ್ನು ಮುಂದೆ ನನಗೆ ನವೊಮ್ಮೆನೇ ಎಲ್ಲವೂ, ಅವರ ದೇವರೇ ನನ್ನ ದೇವರು ಅಲ್ವಾ, ಆಕೆಯ ಒಂದು ಬಂಧು ಬಳಗವರೇ ನನ್ನ ಬಂಧು ಬಳಗವರು, ಆಕೆಯ ಜನರೇ ನನ್ನ ಜನರು, ಆಕೆಯ ಊರೇ ನನ್ನ ಊರು, ಆಕೆ ಎಲ್ಲಿರುತ್ತಲ್ಲ ಅಲ್ಲೇ ಇರ್ತಾನೆ, ಆಕೆ ಎಲ್ಲಿ ಸಾಯ್ತಾಳ ಅಲ್ಲೇ ಸಾಯ್ತೇನೆ, ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ಇದನ್ನು ಆಲೋಚನೆ ಮಾಡುವಾಗ ನನಗೆ ಸ್ವಲ್ಪ ಹಿಂದೆ ಆದಿಕಾಂಡ 35ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದುವಾಗ ಅಲ್ಲಿ ರಾಹೇಲನ ಕುರಿತಾಗಿ ಬರೆಯಲ್ಪಟ್ಟಿದೆ. ರಾಹೇಲು ಎಫ್ರಾತ ಎನ್ನುವ ಒಂದು ಸ್ಥಳಕ್ಕೆ ಬಂದಾಗ ಆಕೆಗೆ ಏರಿಗೆ ಆಗುವಂಥದ್ದಾಗಿರುತ್ತದೆ, ಹೊಟ್ಟೆ ನೋವು ಬರುತ್ತದೆ. ಹೊಟ್ಟೆ ನೋವು ಬಂದಂಥ ಸಮಯದಲ್ಲಿ ಬಹಳ ಸೀರಿಯಸ್ ಆಗ್ತಾ ಇದ್ದಾಳೆ. ಗಂಡು ಮಗುವನ್ನು ಅಡಿತಾಳೆ. ಗಂಡು ಮಗನ ಅಡಿಯುವಂಥ ಸಮಯದಲ್ಲಿ ಸೀರಿಯಸ್ ಆಗಿ ಅಲ್ಲೇ ಆಕೆ ಸಾಯುವಂತಲಾಗಿದ್ದಾಳೆ ರಾಹೇಲು. ಯಾಕೆ? ಆ ಬೆತ್ಲೆಹೇಮಿಗೆ ಬರಲಿಕ್ಕೆ ಆಗಲಿಲ್ಲ. ಎಫ್ರಾತ ಎನ್ನುವಂಥ ಊರು ಬೆತ್ಲೆಹೇಮ್ ಎಂಬುದಾಗಿ, ಅದಕ್ಕೆ ಇನ್ನೊಂದು ಹೆಸರು ಬೆತ್ಲೆಹೇಮ್ ಎಂಬುದಾಗಿ. ಆ ಎಫ್ರಾತ ಎನ್ನುವಂಥ ಸ್ಥಳ ಹತ್ತಿರ ಬಂದಾಗ ಒಳಗಡೆ ಬರಲಿಕ್ಕೆ ಆಗಲಿಲ್ಲ ಆಕೆಗೆ. ಕಾರಣ ಏನು ಗೊತ್ತಾ? ಯಾಕೋಬನನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡ್ರು ಕೂಡ ಯಾಕೋಬನ ಬೇಕಾಗಿತ್ತು, ಯಾಕೋಬನ ದುಡಿಮೆ ಬೇಕಾಗಿತ್ತು, ಯಾಕೋಬನ ಆಸ್ತಿ ಬೇಕಾಗಿತ್ತು, ಯಾಕೋಬನಿಂದ ಬರುವ ಆಶೀರ್ವಾದಗಳು ಬೇಕಾಗಿತ್ತು. ಆದರೆ ಯಾಕೋಬನ ದೇವರು ಆಕೆಗೆ ಬೇಕಾಗಿಲ್ಲ. ರಾಹೇಲಳು ತನ್ನ ತಂದೆಯ ಮನೆಯನ್ನು ಬಿಟ್ಟು ಬರುವಾಗ ತಂದೆಗೆ ಗೊತ್ತಿಲ್ಲದೆ ತಂದೆಯ ದೇವರುಗಳನ್ನು ತೆಗೆದಿಟ್ಟುಕೊಂಡು ಬರುತ್ತಾ ಇದ್ದಾಳೆ. ಅವಾಗ ತಂದೆ ಬಂದು ಕೇಳುತ್ತಾ ಇದ್ದಾನೆ, ಸುಳ್ಳು ಹೇಳಿ ಮುಚ್ಚಿಟ್ಟಿರುತ್ತಾಳೆ, ಅದನ್ನು ಬಚ್ಚಿಟ್ಟು ಸುಳ್ಳು ಹೇಳಿ ಮೋಸ ಮಾಡುತ್ತಾನೆ. ಯಾಕೋಬನ ಒಂದು ಮಾತು ಹೇಳ್ತಾನೆ, ಅದನ್ನು ಯಾರ ಬಳಿಯಲ್ಲಿ ನೀನು ಕಂಡುಹಿಡಿತೀಯ ಅವರು ಸಾಯಬೇಕೆಂಬುದಾಗಿ. ಅದು ಒಂದು ಶಾಪ. ಯಾಕೋಬನನ್ನ ಹಿಂಬಾಲಿಸಿಕೊಂಡು ಬರುವಂತ ರಾಹೇಲು ಯಾಕೋಬನು ಕೂಡ ತುಂಬ ಪ್ರೀತಿ ಮಾಡುತ್ತಾ ಇದ್ದಾರೆ. ಆದರೆ ರಾಹೇಲಿಗೆ ಏನಾಗಿಲ್ಲ, ಯಾಕೋಬನ ದೇವರು ಬೇಕಾಗಿಲ್ಲ, ತನ್ನ ತಂದೆಯ ದೇವರುಗಳನ್ನೇ ಹಿಡಿದುಕೊಂಡು ಅದನ್ನೇ ಆರಾಧನೆ ಮಾಡುತ್ತಾ ಇದ್ದರು. ಆದ್ದರಿಂದ ದೇವರಿಂದ ಬರುವಂತ ಆಶೀರ್ವಾದಗಳನ್ನ ಆ ಬೆತ್ಲೆಹೇಮ್ ಒಳಗೆ ಕಾಲಿಡಲಿಕ್ಕೆ ಆಗದೆ ದಾರಿಯಲ್ಲೇ ಇನ್ನು ಸಮೀಪವಾಗಿರುವಾಗಲೇ ಅಲ್ಲೇ ಅಲ್ವಾ ಆಗ ಏರಿಗೆ ಆಗುವಂಥ ಸಮಯದಲ್ಲಿ ಆಕೆ ಸತ್ತುಲು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಈ ಬೆತ್ಲೆಹೇಮನ ಶ್ರೇಷ್ಠವಾದ ಆಶೀರ್ವಾದವನ್ನ, ಉತ್ತಮವಾದ ಆಶೀರ್ವಾದವನ್ನ ಆಕೆ ತನ್ನ ಜೀವಿತದಲ್ಲಿ ಹೊಂದಿಕೊಳ್ಳಲಿಕ್ಕೆ ಆಗಲಿಲ್ಲ. ಆದರೆ ಈ ರೂತಲು ಏನು ಮಾಡುತ್ತಾ ಇದ್ದಳು, ಎಲ್ಲವನ್ನ ಬಿಟ್ಟು ಅಲ್ವಾ ಆಕೆ ಹೇಳ್ತಾ, ನಿನ್ನ ದೇವರೇ ನನ್ನ ದೇವರು, ನೀನು ಯಾರನ್ನು ಆರಾಧನೆ ಮಾಡ್ತೀಯ ಅವರೇ ನನ್ನ ದೇವರು. ಬರೆದು ಮಾಡಿಕೊಂಡವಳಾಗಿ ಏನಿಲ್ಲದವಳಾಗಿ ಆಕೆ ಏನು ಮಾಡುತ್ತಾ ಇದ್ದಾಳೆ ಅಲ್ವಾ, ಎಲ್ಲಿಗೆ ಬರ್ತಾ ಇದ್ದಾಳೆ? ಬೆತ್ಲೆಹೇಮಿಗೆ ಬರ್ತಾ ಇದ್ದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲೇ ಪ್ರಾರಂಭವಾಯಿತು ಅವಳ ಆಶೀರ್ವಾದ. ಆ ಬೆತ್ಲೆಹೇಮ್ ಒಳಗೆ ಕಾಲಿಡುವಾಗ 1ನೇ ಅಧ್ಯಾಯ ಕೊನೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜವೆ ಗೋಧಿಯ ಸುಗ್ಗಿ ಕಾಲವು ಪ್ರಾರಂಭವಾಯಿತು. ಹಲ್ಲೆಲೂಯಾ. ಆಕೆ ಜೀವಿತದಲ್ಲಿ ಕಳ್ಕೊಂಡದೆಲ್ಲ ಮತ್ತೆ ಪಡೆದುಕೊಳ್ಳುವಂಥ ಆಶೀರ್ವಾದವು ಅಲ್ಲಿ ಪ್ರಾರಂಭವಾಯಿತು. ಹಲ್ಲೆಲೂಯಾ,
ಹಲ್ಲೆಲೂಯಾ. ಇವತ್ತು ನಾವು ಕೂಡ ಆ ರೀತಿಯಾದ ಉತ್ತಮವಾದ ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕಾದ್ರೆ, ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ, ದೇವರು ನಮಗಾಗಿಟ್ಟಿರುವಂಥ ಉತ್ತಮವಾದ ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕಾದ್ರೆ ಯಾವುದನ್ನು ಬಿಡಬೇಕು ಅದನ್ನು ಬಿಡಬೇಕು. ನಮ್ಮ ದೇವರಿಗೆ ಯೇಸುವಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ನಾವು ಬಿಟ್ಟು ಬಿಡೋದಾದರೆ ಯೇಸು ನಮಗೆ ಉತ್ತಮವಾದ ಆಶೀರ್ವಾದಗಳನ್ನು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕೆ ಎಲ್ಲವನ್ನ ಬಿಟ್ಟು ಅಲ್ವಾ ಉಪವಾಸನ ರೂತರನ್ನು ಆಶೀರ್ವದಿಸ್ತಾನೆ. ಯಾವ ಆತನ ರೆಕ್ಕೆಯ ಮರೆಯನ್ನು ಆಶ್ರಯಿಸಿಕೊಳ್ಳಬೇಕೆಂಬುದಾಗಿ ಬಂದಿಯೋ ಆ ಯೆಹೋವ ದೇವರಿಂದಲೇ ನಿನಗೆ ಉತ್ತಮವಾದ ಆಶೀರ್ವಾದ. ಆದರೆ ಏನರ್ಥ, ನೀನು ಎಲ್ಲವನ್ನ ಬಿಟ್ಟು ನೀನು ಯೆಹೋವ ದೇವರನ್ನ ನಂಬಿ ಆತನ ಪಾದದ ಕೆಳಗೆ ಆತನ ರೆಕ್ಕೆಗಳಿಗೆ ನೀನು ಬಂದಿದೆಯಲ್ಲವ, ಅದರ ಆಶೀರ್ವಾದವನ್ನು ನೀನು ಪಡೆದುಕೊಳ್ಳಲಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಹೊಸ ವರ್ಷದಲ್ಲಿ ಕಾಲಿಟ್ಟಿದ್ದೇವೆ. ಯಾರ ಮೇಲೆ ನಂಬಿಕೆ ಇಟ್ಟು ನಾವು ಕಾಲಿಟ್ಟಿದ್ದೇವೆ, ಯಾರ ಮೇಲೆ ನಿರೀಕ್ಷೆ ಇಟ್ಟು ನಾವು ನಂಬಿಕೆ ನಾವು ಕಾಲಿಟ್ಟಿದ್ದೇವೆ, ಯಾವ ಆಶೀರ್ವಾದವನ್ನು ಎದುರು ನೋಡಿ ನಾವು ಕಾಲಿಟ್ಟಿದ್ದೇವೆ ನನಗೆ ಗೊತ್ತಿಲ್ಲ. ಆದರೆ ದೇವರು ಹೇಳುವಂಥ ಕಾರ್ಯ, ನನಗಿಷ್ಟವಿಲ್ಲದ ಕಾರ್ಯಗಳು ನನ್ನಲ್ಲಿ ಇರುವುದಾದರೆ ಅದನ್ನು ಮೊದಲು ಬಿಡು, ಅದನ್ನು ಮೊದಲು ಬಿಡು, ಮೊದಲು ಅದನ್ನು ತೆಗೆದಾಕು. ನಿನ್ನ ಕೆಟ್ಟ ಅಭ್ಯಾಸವಾಗಿರಬಹುದು, ಒಂದು ವೇಳೆ ಮೊಬೈಲ್ ಅಡಿಕ್ಟ್ ಆಗಿರಬಹುದು, ಕೆಟ್ಟ ಜನರ ಸಹವಾಸವಾಗಿರಬಹುದು, ಯಾರ ಜೊತೆಯಲ್ಲಿ ನೀವು ಅನ್ಯೋನ್ಯವಾಗಿರುವಂಥವರಾಗಿದ್ದೀರಿ, ಯಾರ ಜೊತೆಗೆ ನೀವು ಒಡನಾಟ ಇರುವಂಥದ್ದಾಗಿರುತ್ತದೆ, ಅದನ್ನೆಲ್ಲ ನೀವು ಬಿಡಿರಿ. ಲೋಕದೊಂದಿಗೆ ಇರುವಂಥ ಅನ್ಯೋನ್ಯತೆ, ಲೋಕದ ಸುಖಭೋಗಗಳಿಗೆ ಇರುವಂತಹ ಅಲ್ವಾ ಆಶಯಗಳು, ಇದನ್ನೆಲ್ಲ ನೀನು ದೂರ ಬಿಟ್ಟು ಒಂದು ತೀರ್ಮಾನವನ್ನು ತೆಗೆದುಕೊಂಡವರಾಗಿ ನೀನು ಮುಂದೆ ಬಾ, ನಾನು ನಿನಗೆ ಉತ್ತಮವಾದ ಆಶೀರ್ವಾದನ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನನ್ನ ಆಶೀರ್ವಾದಕ್ಕೆ ಅಲ್ವಾ, ನನಗೆ ಉತ್ತಮವಾದ ಆಶೀರ್ವಾದವು ಸಿಗಲಿಗೆ ತಡೆಯಾಗಿರುವಂಥದ್ದು ಯಾವುದು? ರಾಗಿಳಿಗೆ ತಡೆಯಾಗಿದ್ದದು ತಂದೆ ಆರಾಧನೆ ಮಾಡಿದಂಥ ದೇವರುಗಳು. ದಾರಿಯಲ್ಲೇ ಆಕೆ ಏನು ಮಾಡಿದಳು, ಸತ್ತು ಹೋದಲು ನೋಡುತ್ತಾ ಇದ್ದೆ. ಆಶೀರ್ವಾದ ಇನ್ನೂ ಸ್ವಲ್ಪ ಹತ್ತಿರ ಇತ್ತು, ಅದನ್ನು ಹೊಂದಿಕೊಳ್ಳಲಿಕ್ಕೆ ಆಗಲಿಲ್ಲ. ಇವತ್ತು ಯಾವುದನ್ನು ನೀವು ಹಿಡ್ಕೊಂಡಿದ್ದೀರಾ? ಯಾವುದು ನಿಮ್ಮನ್ನು ಹಿಡ್ಕೊಂಡಿದೆ? ಯಾವುದು ನಿಮ್ಮನ್ನು ಬಿಡಲಿಕ್ಕೆ ಆಗುತ್ತಾ ಇಲ್ಲ, ಅದನ್ನು ಒಂದು ತೀರ್ಮಾನದೊಂದಿಗೆ ಬಿಟ್ಟು ಬಿಡಿರಿ. ಈ ವರ್ಷ ಉತ್ತಮವಾದ ಆಶೀರ್ವಾದ, ಪ್ರತಿಫಲ ದೇವರು ನಿಮಗೆ ಬಹುಮಾನವಾಗಿ ಕೊಡುವನಾಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ತೀರ್ಮಾನ ಮಾಡಬೇಕು. ನಾವು ತೀರ್ಮಾನ ತೆಗೆದುಕೊಳ್ಳುವಾಗ ಅದರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ಆವಾಗ ದೇವರು ನಮ್ಮನ್ನು ಆಶೀರ್ವದಿಸುವನಾಗಿರುತ್ತಾನೆ. ರೂತನ ಜೀವಿತದಲ್ಲಿ ಉತ್ತಮವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಅದೇ ಕಾರಣ. ಅಬ್ರಹಾಮನ ಜೀವಿತದಲ್ಲಿ ನೋಡಿರಿ, 15ನೇ ಅಧ್ಯಾಯ ಆದಿಕಾಂಡ 1ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರು ಅಬ್ರಹಾಮನಿಗೆ ಒಂದು ಮಾತನ್ನು ಹೇಳುತ್ತಾ ಇದ್ದಾನೆ. ಆದಿಕಾಂಡ 15:1 ಓದನ. ಸಂಗತಿಗಳು ನಡೆದ ಮೇಲೆ, ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಹಲ್ಲೆಲೂಯಾ. ದೇವರು ಏನು ಹೇಳ್ತಾ ಇದ್ದಾನೆ ಅಬ್ರಹಾಮನಿಗೆ? ನಿನಗೋಸ್ಕರ ಅತ್ಯಧಿಕವಾದ ಅಲ್ವಾ ಆ ವಾಕ್ಯ ನೋಡಿ, ಅತ್ಯಧಿಕವಾದ ಬಹುಮಾನವನ್ನು ಇಟ್ಟಿದ್ದೀನಿ ಅಲ್ವಾ. ದೇವರು ಇವತ್ತು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ಭಯಪಡಬೇಡಿರಿ, ನೀವು ಭಯಪಡಬೇಡಿರಿ, ನಾನು ನಿಮಗೆ ಗುರಾಣಿಯಾಗಿದ್ದೇನೆ ಅಲ್ವಾ. ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನವನ್ನು ಇಟ್ಟಿದ್ದೇನೆ. ಹೇಳಿರಿ, ಪಕ್ಕದಲ್ಲಿರೋರಿಗೆ ಹೇಳಿರಿ, ದೇವರು ನಿನಗೆ ಈ ವರ್ಷ ಅತ್ಯಧಿಕ ಬಹುಮಾನವನ್ನ ಇಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನು ಹೊಂದಿಕೊಳ್ಳಬೇಕಾದ್ರೆ ಅಬ್ರಹಾಮನು ಏನು ಮಾಡಿದ? 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಓದನ. ಯೆಹೋವನ ಅಬ್ರಹಾಮನಿಗೆ ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ನೋಡಿರಿ, ದೇವರು ಅಬ್ರಹಾಮನಿಗೆ ಹೇಳುತ್ತಾ ಇದ್ದಾನೆ, ಎಲ್ಲವನ್ನ ಬಿಟ್ಟು ಹೋಗ್ತಾ ಇದ್ದಾನೆ ಅಬ್ರಹಾಮನು ಕೂಡ ಅಲ್ವಾ. ಅವನೊಬ್ಬ ವಿಗ್ರಹಾರಾಧಿಕನಾಗಿದ್ದನು.
ವಿಗ್ರಹಗಳನ್ನ ಮಾಡಿ ಅದನ್ನು ಮಾರುವವರಾಗಿದ್ದನು ಅಲ್ವಾ. ಅಂಥ ವ್ಯಕ್ತಿ ದೇವರ ದರ್ಶನವನ್ನು ಹೊಂದಿಕೊಂಡವನಾಗಿ ದೇವರ ಮಾತಿಗೆ ವಿಧೇಯನಾಗಿ ಎಲ್ಲವನ್ನ ಬಿಟ್ಟು ಹೌದಲ್ವಾ, ಎಲ್ಲವನ್ನ ಬಿಟ್ಟು ಹೌದಲ್ವಾ. ಆದರೆ ಎಲ್ಲವನ್ನು ಬಿಡಲಿಲ್ಲ, ಲೋಟನು ಜೊತೆಯಲ್ಲೇ ಅಂಡ್ಕೊಂಡು ಬಂಧು ಬಳಗರನ್ನೆಲ್ಲ ಬಿಟ್ಟು ಬಾ ಅಂತ ಹೇಳಿದ್ರೆ ಲೋಟನ ಜೊತೆಯಲ್ಲೇ ಅಂಡ್ಕೊಂಡು ಬಂದ. ಲೋಟನು ಇರುವ ತನಕ ಅವನ ಜೀವಿತದಲ್ಲಿ ಈ ಆಶೀರ್ವಾದ ವಾಗ್ದಾನವನ್ನು ಹೊಂದಿಕೊಳ್ಳಲಿಕ್ಕೆ ಆಗಲಿಲ್ಲ. ಲೋಟನು ಯಾವಾಗ ಅವನನ್ನು ಬಿಟ್ಟು ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋದನು, ಆ ನಂತರ ದೇವರು ಅವನಿಗೆ ಮಾತನಾಡಿದನು. ಹಲ್ಲೆಲೂಯಾ. ಹಂಗಾದ್ರೆ ಅಲ್ವಾ, ನಾವು ನಮ್ಮನ್ನು ಅಂಟಿಕೊಂಡು ಬರುವಂಥದ್ದೇ. ನಾವು ಇಷ್ಟಪಟ್ಟಿಲ್ಲ ಅಂದ್ರೆ ಅದು ಅಂಟಿಕೊಂಡು ನಮ್ಮನ್ನು ಬರುತ್ತಾ ಇರುತ್ತದೆ. ದೇವರು ಏನು ಮಾಡುತ್ತಾ ಇದ್ದಾನೆ, ಆ ನಂತರವೇ ನಿನಗೆ ಅತ್ಯಧಿಕವಾದ ಬಹುಮಾನವನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಕಳಿಸಿಬಿಡಬೇಕು. ಯಾವುದು ಅಂಡುಕೊಂಡಿದೆ, ಜೊತೆಯಲ್ಲೇ ಯಾವುದು ಬರುತ್ತಾ ಇದೆ, ಯಾವುದು ನಿಮ್ಮನ್ನು ಕಾಡುತ್ತಾ ಇದೆ, ಅದನ್ನು ಕಳಿಸಿಬಿಟ್ಬಿಡಿರಿ. ಹಲ್ಲೆಲೂಯಾ. ಅಬ್ರಹಾಮನು ಕೂಡ ಎಲ್ಲವನ್ನ ಬಿಟ್ಟು ಅವನು ಬರುವನಾಗಿದ್ದ. ಆದ್ದರಿಂದ ದೇವರು ಅವನಿಗೆ ಏನು ಮಾಡಿದನು, ಅತ್ಯಧಿಕವಾದ ಬಹುಮಾನವನ್ನು ಕೊಟ್ಟನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಅಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಆದಿಕಾಂಡ 24ನೇ ಅಧ್ಯಾಯ 35ನೇ ವಾಕ್ಯವನ್ನು ಓದಿಕೊಳ್ಳೋಣ. 24:35. ಯೆಹೋವನು ನನ್ನ ದನಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ. ನೋಡ್ರಿ, ಅಬ್ರಹಾಮನ ಕೆಲಸದವನು ಹೇಳುತ್ತಾ ಇದ್ದಾನೆ, ಎಲಿಯೇಜರ್ ಹೇಳುತ್ತಾ ಇದ್ದಾನೆ, ನನ್ನ ದನಿಯನ್ನು ದೇವರು ಏನು ಮಾಡಿದಾನಂತೆ, ಬಹಳವಾಗಿ ಆಶೀರ್ವದಿಸಿದ್ದಾನೆ. ಹಲ್ಲೆಲೂಯಾ. ದೇವರು ಏನು ಮಾಡಿದಾನೆ, ಅತ್ಯಧಿಕವಾದ ಬಹುಮಾನವನ್ನು ದೇವರು ಅವನಿಗೆ ಕೊಟ್ಟಿದ್ದಾನೆ, ಅತ್ಯಧಿಕವಾದ ಆಶೀರ್ವಾದ. ಯಾರು ಹೇಳುವಂಥದ್ದು? ಅಬ್ರಹಾಮನ ಕೆಲಸದವನು ಹೇಳುತ್ತಾ ಇದ್ದಾನೆ, ಅತ್ಯಧಿಕವಾದ ಆಶೀರ್ವಾದವನ್ನ ನನ್ನ ದನಿಗೆ ದೇವರು ಅನುಗ್ರಹಿಸಿದ್ದಾನೆ. ಚಿನ್ನ, ಬೆಳ್ಳಿ, ಒಂಟೆಗಳು, ಕತ್ತೆಗಳು, ಕುರಿಗಳು ಅಲ್ವಾ, ಬೇಕಾದಷ್ಟು ಆಶೀರ್ವಾದವನ್ನು ದೇವರು ಅವನಿಗೆ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೆಲ್ಲ ನಮ್ಮ ಕನಸಾಗೇ ಇರುವಂಥದ್ದಾಗಿದೆ. ಯಾವಾಗ ನನಸಾಗುತ್ತದಪ್ಪ ಎಂಬುದಾಗಿ ಅಂದುಕೊಳ್ಳಬಹುದು. ದೇವರು ಕನಸನ್ನು ನನಸು ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಹೇಳಿದ ಮಾತು ನೆರವೇರುವಂಥದ್ದಾಗಿರುತ್ತದೆ. ಅಬ್ರಹಾಮನಿಗೆ ದೇವರು ಕೊಟ್ಟಂಥ ವಾಗ್ದಾನ, ನಾನು ನಿನಗೆ ಅತ್ಯಧಿಕವಾಗಿ ನನ್ನನ್ನು ಆಶೀರ್ವದಿಸುತ್ತೇನೆ, ಅತ್ಯಧಿಕವಾದ ಬಹುಮಾನವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ ದೇವರು ಅಧಿಕವಾದ ಆಶೀರ್ವಾದಗಳನ್ನು ಅವನ ಜೀವಿತದಲ್ಲಿ ಹೊಂದಿಕೊಳ್ಳುವಂತೆ ಮಾಡಿದನು. ಹಲ್ಲೆಲೂಯಾ. ಸರ್, 105ನೇ ಕೀರ್ತನೆ 11ನೇ ವಾಕ್ಯದಿಂದ ನಾವು ಓದಿಕೊಳ್ಳೋಣ. ಯಾವ ರೀತಿಯಲ್ಲಿ ದೇವರು ಅವರನ್ನು ಆಶೀರ್ವದಿಸುವುದನ್ನು ಎಂಬುದಾಗಿ ನೋಡುತ್ತೇವೆ. ಅವರು ಇನ್ನು ಬಹು ಸ್ವಲ್ಪ ಜನರು ಕಾನಾನ್ ದೇಶದಲ್ಲಿ ಪ್ರವಾಸಿಗಳು ಆಗಿರುವಾಗಲೇ ಆತನು ನಿಮಗೆ ಈ ದೇಶವನ್ನು ಕೊಡುವೆನು, ಅದು ನಿಮ್ಮ ಸಂತತಿಯವರಿಗೆ ಸ್ವಾಸ್ಥ್ಯವಾಗಿರುವುದು ಎಂದು ಹೇಳಿದನು. ಅವರು ದೇಶದಿಂದ ದೇಶಕ್ಕೂ ರಾಜ್ಯದಿಂದ ರಾಜ್ಯಕ್ಕೂ ಹೋಗುತ್ತಿರುವಲ್ಲಿ ಅವರಿಗೆ ಯಾರಿಂದಲೂ ಅನ್ಯಾಯವಾಗಲಿಲ್ಲ. ಆತನು ಅವರ ವಿಷಯದಲ್ಲಿ ಅರಸರನ್ನು ಗದರಿಸಿ ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಅಬ್ರಹಾಮನ ನಿಮಿತ್ತ ದೇವರು ಏನು ಮಾಡಿದನು, ಅವನೇನು ಮಾಡಿದನು, ಅವರಿಗೆ ಏನು ಮಾಡಿದನು, ಆಶ್ರಯವನ್ನು ಕೊಡುವನಾಗಿದ್ದನು. ಯಾರು ಅವರನ್ನು ಮುಟ್ಟಲಿಕ್ಕೆ ಆಗಲಿಲ್ಲ, ಯಾರು ಅವರನ್ನು ನಷ್ಟಪಡಿಸಲಿಕ್ಕೆ ಆಗಲಿಲ್ಲ, ಯಾರು ಅವರನ್ನು ಹಿಂಬಾಲಿಸಲಿಕ್ಕೆ ಆಗಲಿಲ್ಲ. ಆ ರೀತಿಯಾದ ಭಯವನ್ನು ಅವರಿಗೆ ಹುಟ್ಟಿಸಿ ದೇವರವರನ್ನು ಏನು ಮಾಡಿದನು, ಆಶೀರ್ವದಿಸಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನ ಆಶೀರ್ವಾದಗಳನ್ನು ಕುರಿತಾಗಿ ನೀವು ಧ್ಯಾನ ಮಾಡುತ್ತಾ ಹೋದರೆ ಹೆಚ್ಚಾದ ಆಶೀರ್ವಾದಗಳು ಅದರಲ್ಲಿ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ನಾನು ಮುಂದೆ ಹೋಗ್ತೀನಿ. ಇನ್ನೊಬ್ಬ ವ್ಯಕ್ತಿಯನ್ನು ಕುರಿತಾಗಿ ಹೇಳಿ ನಾನು ಮುಂದೆ ಹೋಗುವನಾಗಿದ್ದೇನೆ. ನಾವು ಮೋಶೆಯನ್ನು ಕುರಿತಾಗಿ ಇಬ್ರಾಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ಹೀಬ್ರೂ ಚಾಪ್ಟರ್ 11 verses 24 to 26. ಇಬ್ರಾಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ರಿಂದ ನಾವು ಓದಿಕೊಳ್ಳೋಣ.
ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಅವನು ಕಣ್ಣಿಟ್ಟಿದನು. ಸಾಕು. ಇಲ್ಲಿ 3 ವಿಷಯಗಳನ್ನು ಅವನೇನು ಮಾಡುತ್ತಾ ಇದ್ದಾನೆ, ಬಿಟ್ಟು ಬರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಮೊದಲನೇದಾಗಿ ಅವನು ಏನು ಮಾಡುತ್ತಾ ಇದ್ದಾನೆ, ಫರೋಹನ ಕುಮಾರತಿಯ ಮಗನು ಎನ್ನುವಂತಹ ಆ ಒಂದು ಉನ್ನತ ಪದವಿಯನ್ನ ಅವನೇನು ಮಾಡುತ್ತಾ ಇದ್ದಾನೆ, ತೆಗೆದುಹಾಕುವನಾಗಿರುತ್ತಾನೆ. ಎರಡನೇದಾಗಿ ನಾವು ನೋಡುವಂಥ ಸಮಯದಲ್ಲಿ 25ನೇ ವಾಕ್ಯದಲ್ಲಿ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸೋದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸದೆ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಮೂರನೇದಾಗಿ ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು ಎಂಬುದಾಗಿ ನೋಡುತ್ತಾರೆ. ಕಾರಣ ಅವನ ಮುಂದೆ ದೇವರು ಕೊಡುವಂತಹ ಆ ಒಂದು ಉತ್ತಮವಾದ ಪ್ರತಿಫಲದ ಮೇಲೆ ಅವನು ಕಣ್ಣಿಟ್ಟವನಾಗಿ ಅದನ್ನು ಅವನು ತ್ಯಜಿಸಿದನು. ಹಲ್ಲೆಲೂಯಾ. ನಾನು ಅರಮನೆಯ ಜೀವನ ನನಗೆ ಬೇಡ, ಐಶ್ವರ್ಯವಾದ ಜೀವಿತ ನನಗೆ ಬೇಡ, ಸುಖಭೋಗವಾದ ಜೀವನ ನನಗೆ ಬೇಡ ಅಲ್ವಾ, ಅದಕ್ಕಿಂತಲೂ ನನ್ನ ಜನರೊಂದಿಗೆ ನಾನು ಕಷ್ಟಗಳನ್ನು ಅನುಭವಿಸುತ್ತೇನೆ ಎಂಬುದಾಗಿ ಹೇಳಿ ಅವನು ಎಲ್ಲವನ್ನ ತ್ಯಜಿಸಿ ಅರಮನೆಯನ್ನು ಬಿಟ್ಟು ಅವನು ಹೊರಗಡೆ ಬಂದನು. ಅದರಿಂದ ಅವನಿಗೆ ಕಷ್ಟವೇ ಬಂದಿತ್ತು. ಆದರೂ ಕೂಡ ಅವನ ಮುಂದೆ ಏನು ಮಾಡಿದನು, ದೊಡ್ಡ ಒಬ್ಬ ವ್ಯಕ್ತಿಯಾಗಿ ಅವನು ಮಾರ್ಪಡಿಸಿದನು. ದೇವರು ಅವನನ್ನು ಗಣಪಡಿಸಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಯಾವ ರಾಜ್ಯನಿಗೆ ಹೆದರಿ ಅವನು ಅರಣ್ಯಕ್ಕೆ ಓಡಿ ಹೋದನು, ಅದೇ ರಾಜ್ಯನ ಮುಂದೆ ಅವನು ಧೈರ್ಯವಾಗಿ ನಿಂತು ಮಾತನಾಡುವಂಥ ರೀತಿಯಲ್ಲಿ ದೇವರು ಹೇಳಿದನು, ನಾನು ಫರೋಹನಿಗೆ ನಿನ್ನನ್ನು ದೇವರನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳಿದನು. ಆ ರೀತಿಯಾದ ಒಂದು ಗೌರವವನ್ನು ದೇವರು ಅವನಿಗೆ ಕೊಟ್ಟು ಆಶೀರ್ವಾದವನ್ನು ಕೊಟ್ಟು ಅವನನ್ನು ಬಲಪಡಿಸುವುದನ್ನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಅದು ಮಾತ್ರವಲ್ಲ, ದೊಡ್ಡ ನಾಯಕನಾಗಿ ದೊಡ್ಡ ಪ್ರವಾದಿಯನ್ನಾಗಿ ದೇವರನ್ನು ಮುಖಾಮುಖಿಯಾಗಿ ನೋಡುವಂತಹ ಒಂದು ಬಾಧ್ಯತೆಯನ್ನು ಹೊಂದಿಕೊಂಡವನಾಗಿ ದೇವರ ಮಹಿಮೆಯನ್ನು ಈ ಲೋಕದಲ್ಲೇ ಕಂಡಂಥ ವ್ಯಕ್ತಿಯಾಗಿ ದೇವರೊಂದಿಗೆ ಆತನು ಮಾತನಾಡಿ ಆತನ ಒಂದು ಮಹಿಮೆಯನ್ನು ತನ್ನ ದೇಹದಲ್ಲಿ ಪ್ರತಿಫಲಿಸುವನಾಗಿ ಆತನು ಮಾರ್ಪಟ್ಟನು. ಹಲ್ಲೆಲೂಯಾ. ಶ್ರೇಷ್ಠವಾದ ಒಂದು ಆಶೀರ್ವಾದ, ಉತ್ತಮವಾದ ಒಂದು ಆಶೀರ್ವಾದ ಅವನಿಗೆ. ಹಲ್ಲೆಲೂಯಾ. ಮೋಶೆ ಜೀವನದಲ್ಲಿ ಅದನ್ನು ಹೊಂದಿಕೊಂಡನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರಿಗಾಗಿ ನಾವು ಎಲ್ಲವನ್ನ ನಾವು ಬಿಟ್ಟು ಬರುವಂಥ ಸಮಯದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಲಿಗೆ ಮುಂದೆ ಬರುವನಾಗಿರುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನನ್ನು ಕುರಿತಾಗಿ ಬರೆಯಲ್ಪಟ್ಟಿದೆ, ಹೌದಲ್ವಾ? ಫಿಲಿಪ್ಪಿಯ 3ನೇ ಅಧ್ಯಾಯ, ಫಿಲಿಪ್ಪನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 5ರಿಂದ 14 ವಾಕ್ಯಗಳನ್ನು ಓದುವಂಥ ಸಮಯದಲ್ಲಿ ಅವನು ಏನಾಗಿದ್ದನೋ ಎಲ್ಲವನ್ನ ಬಿಟ್ಟನು. 11ನೇ ವಾಕ್ಯವನ್ನು ಮಾತ್ರ ನಾವು ಓದೋಣ. ನಾವು 5ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೂ ಅವನೇನು ಮಾಡ್ತಾ ಇದ್ದಾನೆ, ಎಲ್ಲವನ್ನ ಬಿಟ್ಟಿದ್ದಾನೆ. 16 ಕಾರ್ಯಗಳನ್ನು ನಾವು ನೋಡುತ್ತಾ ಅದರಲ್ಲಿ ಅನೇಕ ವಿಷಯಗಳು ಅವನು ಹೇಳಿದ್ದಾನೆ. ಆ ವಿಷಯಗಳನ್ನೆಲ್ಲ ನೋಡುವಾಗ 5ನೇ ವಾಕ್ಯದಿಂದ ಅವನೆಲ್ಲ ಹೇಳ್ತಾ ಇದ್ದಾನೆ. ತನ್ನ ಒಂದು ಹಿಸ್ಟ್ರಿಯನ್ನೇ ಅದರಲ್ಲಿ ಹೇಳುತ್ತಾ ಇದ್ದಾನೆ. ನಾನು ಎಂಥವನಾಗಿದ್ದೆ, ಏನಾಗಿದ್ದೆ ಎಂಬುದಾಗಿ ಎಲ್ಲ ಹೇಳುತ್ತಾ ಇದ್ದಾನೆ. 8ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅದರಲ್ಲಿ ಬರೆಯಲ್ಪಟ್ಟಿದೆ, ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿವದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನೋಡಿರಿ, ನಾನು ಎಲ್ಲವನ್ನು ನಷ್ಟವೆಂದು ಎಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದು ನೋಡಿರಿ, ಅದನ್ನು ಕಸವೆಂದು ಎಣಿಸುತ್ತೇನೆ ಎಂಬುದಾಗಿ ಹೇಳುತ್ತೇನೆ ಅಲ್ವಾ? ಬಹುಶಃ ಪೌಲನೊಬ್ಬ ಶ್ರೇಷ್ಠವಾದ ಒಬ್ಬ ವ್ಯಕ್ತಿ, ದೊಡ್ಡ ಎಜುಕೇಟೆಡ್ ಆಗಿದ್ದ ಅವನು, ದೊಡ್ಡ ಜ್ಞಾನಿಯಾಗಿದ್ದ ಅವನು, ದೊಡ್ಡ ವ್ಯಕ್ತಿಯಾಗಿದ್ದ, ದೊಡ್ಡ ಶ್ರೀಮಂತನಾಗಿದ್ದ ಅವನು. ಆದರೆ ಕ್ರಿಸ್ತನಿಗಾಗಿ ಎಲ್ಲವನ್ನ ಕಸವೆಂದು ಎಣಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನಾವು ಯೇಸುವಿಗಾಗಿ ನಾವು ಏನೇನು ಕಳ್ಕೊಳ್ಳುತ್ತೀವೋ ಅದನ್ನೆಲ್ಲ ತಿರುಗಿ ನಾವು ಹೊಂದಿಕೊಳ್ಳೋರಾಗಿರುತ್ತೇವೆ. ಅಪೊಸ್ತಲನಾದ ಪೌಲನ ಜೀವಿತದಲ್ಲಿ ಉನ್ನತವಾದ ಅನುಭವಗಳನ್ನು ಹೊಂದಿಕೊಂಡನು. 16 ಸಭೆಗಳನ್ನು ಸ್ಥಾಪಿಸಿದನು ಆತನು. ಅಲ್ಲ, ಒಳ್ಳೆ ಒಳ್ಳೆ ಅನುಭವಗಳನ್ನು ಹೊಂದಿಕೊಂಡನು. ದೇವರ ಅವನ ಮುಖಾಂತರ ಅದ್ಭುತ ಸೂಚಕ ಕಾರ್ಯಗಳನ್ನು ನಡೆಸಿದನು, ಸತ್ತವರನ್ನು ಎಬ್ಬಿಸಿದನು.
ಹಲ್ಲೆಲೂಯಾ. ಆತನ ಉರುಮಾಲುಗಳನ್ನು ಅಂದರೆ ಖರ್ಚುಗಳನ್ನು ಹಾಕುವಂಥ ಸಮಯದಲ್ಲಿ ವ್ಯಾಧಿಸ್ಥರು ಸ್ವಸ್ಥವಾಗುತ್ತಾ ಇದ್ದರು. ಅವನು ಮಾತನಾಡುವಾಗಲೇ ಜನರು ಸ್ವಸ್ಥವಾಗುತ್ತಾ ಇದ್ದರು. ಅವನು ಪ್ರಾರ್ಥನೆ ಮಾಡುವಾಗ ಜನರು ಬಿಡುಗಡೆ ಆಗುತ್ತಾ ಇದ್ದರು. ದೇವರ ವಾಕ್ಯಗಳನ್ನು ಬೋಧಿಸಲಿಗೆ ಜ್ಞಾನವನ್ನು ಹೊಂದಿಕೊಂಡನು. ಪರಲೋಕ ರಾಜ್ಯದ ರಹಸ್ಯಗಳನ್ನು ತಿಳಿದುಕೊಂಡವನಾಗಿದ್ದನು. ಮೂರನೇದೇ ಆಕಾಶದವರೆಗೆ ಹೋಗಿ ಪರಲೋಕ ದರ್ಶನವನ್ನು ಕಂಡಂಥ ವ್ಯಕ್ತಿ ಆತನಾಗಿದ್ದನು. ಆ ರೀತಿಯಾದ ಉತ್ತಮವಾದ ಆಶೀರ್ವಾದಗಳನ್ನು ಅಪೊಸ್ತಲನಾದ ಪೌಲನು ತನ್ನ ಜೀವಿತದಲ್ಲಿ ಹೊಂದಿಕೊಂಡನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಈ ವರ್ಷ ದೇವರು ನಮ್ಮ ಜೀವಿತದಲ್ಲೂ ಅದನ್ನು ಕೊಡಲಿಕ್ಕೆ ಆತನು ಇಷ್ಟಪಡುವನಾಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರೂತಲು ತನ್ನ ಜೀವಿತದಲ್ಲಿ ಈ ರೀತಿಯಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಕಾರಣ, ಮೊದಲು ಎಲ್ಲವನ್ನ ಬರೆದು ಮಾಡಿಕೊಂಡಲು, ಎರಡನೇದಾಗಿ ತನ್ನ ಅತ್ತೆಯಾದ ನವಮಿ ಏನು ಹೇಳಿದ್ರು ಅದನ್ನೆಲ್ಲ ಮಾಡುವಲಾಗಿದೆ. ಆಕೆಗೆ ವಿಧೇಯತನ ತೋರಿಸಲಾಗಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕೆ ಏನು ಮಾಡ್ತಾ ಇದ್ದ, ಏನು ಹೇಳ್ತಾಳೆ ಅದನ್ನೇ ಮಾಡುತ್ತಾ ಇದ್ದರು. ವಿಧೇಯತೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಅಲ್ವಾ? ಅವಳು ಮೊದಲು ತೀರ್ಮಾನವನ್ನು ತೆಗೆದುಕೊಂಡು ನವಮಿಯನ್ನು ಹಿಂಬಾಲಿಸಿದಳು. ಆ ನವಮಿ ಏನು ಹೇಳ್ತಾ ಇದ್ದಳು ಅದನ್ನೇ ಏನು ಮಾಡಿದಳು, ಮಾಡುತ್ತಾ ಇದ್ದಳು. ಒಂದು ವೇಳೆ ಇವತ್ತು ನಾವು ಕ್ರಿಸ್ತನಿಗಾಗಿ ನಾವು ನಿಂತಿದ್ದೇವೆ, ಕ್ರಿಸ್ತನಿಗಾಗಿ ನಾನು ಎಲ್ಲವನ್ನ ನಾನು ತ್ಯಾಗ ಮಾಡಿ ಬರುತ್ತೇನೆ, ಎಲ್ಲವನ್ನ ನಾನು ಬಿಟ್ಟು ಯೇಸುವನ್ನು ಹಿಂಬಾಲಿಸ್ತೇನೆ ಶುರುವಾದ ಒಂದು ತೀರ್ಮಾನದೊಂದಿಗೆ ನೀವು ಬರುವುದಾದರೆ ಯೇಸುವಿನ ಮಾತಿಗೆ ನೀವೇನಾಗಬೇಕು, ವಿಧೇಯತನ ತೋರಿಸಬೇಕು. ಹಲ್ಲೆಲೂಯಾ. ಈ ವಾಕ್ಯಗಳಿಗೆ ನೀವು ವಿಧೇಯತೆಯನ್ನು ತೋರಿಸುವಾಗ, ನಾವು ಯಾವಾಗ ದೇವರಿಗೆ ವಿಧೇಯತೆಯನ್ನು ನಾವು ತೋರಿಸ್ತೇವೆ ಆವಾಗ ದೇವರ ಆಶೀರ್ವಾದಗಳನ್ನು ನಾವು ಕಾಣುವರಾಗಿರುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದಾರಿ ತಪ್ಪಿ ಹೋಗುವುದಿಲ್ಲ. ರೂತಲು ದಾರಿ ತಪ್ಪಿ ಹೋಗಲಿಲ್ಲ, ತನ್ನನ್ನು ಕಾದುಕೊಂಡಳು. ಒಂದು ಸಾಕ್ಷಿಯುಳ್ಳವಳಾಗಿದ್ದಳು. ಉಪವಾಸನ ಹೇಳಿದನು, ನೀನು ದರಿದ್ರರು ಅಲ್ವಾ, ಶ್ರೀಮಂತರು ಆಗಿರುವಂಥ ಯವನಸ್ಥರ ಹಿಂದೆ ನೀನು ಹೋಗದೆ ನಿನ್ನ ಉತ್ತಮ ಒಂದು ಗುಣವನ್ನು ನೀನು ಇಲ್ಲಿ ತೋರಿಸಿದೆ ಎಂಬುದಾಗಿ ಉಪವಾಸನ ಸಾಕ್ಷಿ ಕೊಡೋದನ್ನು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ತನ್ನ ಸಾಕ್ಷಿಯನ್ನು ಕಾದುಕೊಂಡರು, ಪರಿಶುದ್ಧವಾಗಿ ತನ್ನನ್ನು ಕಾದುಕೊಂಡರು. ಯೇಸುಗಾಗಿ ನಾವು ಏನು ಮಾಡಬೇಕು, ಮೊದಲಿಂಗನಿಗಾಗಿ ಮೊದಲಿಗಿತ್ಯಾದ ನಾವು ನಮ್ಮನ್ನು ಏನು ಮಾಡಬೇಕು, ಪರಿಶುದ್ಧವಾಗಿ ನಾವು ಕಾದುಕೊಳ್ಳಬೇಕು. ಆವಾಗ ಈ ಉತ್ತಮವಾದ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ವಿಷಯಗಳಿರುವಂಥದ್ದಾಗಿದೆ. ಆದರೂ ಕೂಡ ನಾನು ಮುಗಿಸ್ತೇನೆ, ಟೈಮ್ ಆಗ್ತಾ ಇದೆ. ಅದಲ್ವಾ, ಉತ್ತಮವಾದ ಆಶೀರ್ವಾದ ಯಾವುದು ಗೊತ್ತಾ? ಆಕೆ ಜೀವಿತದಲ್ಲಿ ಬೋವಾಸನನ್ನು ಆಕೆ ಏನು ಮಾಡಿದ್ರು, ಮದುವೆ ಮಾಡಿಕೊಂಡಲು. ಬೋವಾಸನಿಗೆ ಹುಟ್ಟಿದವನು, ನೀವು ಅದು ರೂತಲು 4ನೇ ಅಧ್ಯಾಯ ಕೊನೆಯ ವಾಕ್ಯಗಳನ್ನು ಓದೋಣ. ಓದಮ್ಮ, ವಂಶಾವಳಿ ಇದೆಯಲ್ಲ ಅದನ್ನು ಓದು. ಓಬೇದನು ನೋಡ್ರಿ, ಈಶಾಯನನ್ನು ಪಡೆದನು. ಬೋವಾಸನಿಗೆ ಹುಟ್ಟಿದವನು ಯಾರು? ರೂತಲಿಗೆ ಬೋವಾಸನ ಮುಖಾಂತರ ಹುಟ್ಟಿದ್ದು ಓಬೇದನು. ಓಬೇದನಿಗೆ ಈಸಾಯನು ಹುಟ್ಟಿದನು. ಆ ಈಸಾಯನ ಯಾರು? ದಾವಿದನ ತಂದೆ. ದಾವಿದನ ವಂಶದಲ್ಲಿ ಬಂದದ್ದು ಯಾರು? ಯೇಸು ಕ್ರಿಸ್ತ. ಹಲ್ಲೆಲೂಯಾ. ನೀವು ಮತ್ತೇನ ಸ್ವಾರ್ಥ 1ನೇ ಅಧ್ಯಾಯ, ಯೇಸು ಕ್ರಿಸ್ತನ ಒಂದು ವಂಶಾವಳಿಯ ಪಟ್ಟಿಯಲ್ಲಿ ರೂತಲ ಹೆಸರು ಕೂಡ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಒಂದು ಒಳ್ಳೆಯ ಆಶೀರ್ವಾದ ಆಕೆ ಜೀವಿತದಲ್ಲಿ, ಉತ್ತಮವಾದ ಆಶೀರ್ವಾದಗಳನ್ನು ಆಕೆ ತನ್ನ ಜೀವಿತದಲ್ಲಿ ಅನುಭವಿಸಿದಳು. ಕಾರಣ ಏನು? ಎಲ್ಲವನ್ನ ಬಿಟ್ಟು ಯೇಸುವನ್ನು ನಂಬಿ ಏನು ಮಾಡಿದಳು? ಆಕೆ ಬೆತ್ಲೆಹೇಮಿಗೆ ಬಂದಾಗ ಬೆತ್ಲೆಹೇಮಿನ ಆಶೀರ್ವಾದ ತುಂಬಿ ತುಳುಕುವಂತೆ ದೇವರು ಆಕೆಗೆ ಕೊಟ್ಟು ಆಶೀರ್ವದಿಸಿದನು. ಹಲ್ಲೆಲೂಯಾ. ಆ ಆಶೀರ್ವಾದಗಳನ್ನು ದೇವರು ನಿಮ್ಮ ಜೀವಿತದಲ್ಲೂ ಕೂಡ ಅನುಗ್ರಹಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ.